ನನ್ನ ಹೆಸರು ಆಕಾಶ್ ಜಿ. ಶ್ರೀ ದ್ಯಾಂಬಲಾಂಬ ಪ್ರೌಢಶಾಲೆ 8ನೇ ತರಗತಿ ಓದುತ್ತಿದ್ದೇನೆ. ನಾವು ಈಗ ಬಲ ಪ್ರಯೋಗದ ಚಟುವಟಿಕೆಗಳನ್ನು ತಿಳಿಸುತ್ತೇನೆ. ಫಸ್ಟ್ನೇದಾಗಿ ಬಲ ಎಂದರೆ ವಸ್ತುವಿನ ತಳ್ಳುವಿಕೆ ಮತ್ತು ಎಳೆಯುವಿಕೆಯನ್ನು ಬಲ ಎನ್ನುತ್ತೇವೆ. ಬಲ ಹೇಗೆ ಪ್ರಯೋಗ ಮಾಡೋದನ್ನು ಈಗ ನಾವು ತಿಳಿಸಿಕೊಡುತ್ತೇನೆ. ಫಸ್ಟ್ನೇದಾಗಿ ಆಯ್ದುಕೊಳ್ಳುವಿಕೆ. ಆಯ್ದುಕೊಳ್ಳುವುದು ಒಂದು ಬಲದ ಪ್ರಯೋಗವಾಗಿದೆ. ಎರಡನೇದಾಗಿ ತೆರೆಯುವುದು ಮತ್ತು ಮುಚ್ಚುವುದು. ತೆರೆಯುವುದು, ಮುಚ್ಚುವುದು. ಮೂರನೇದಾಗಿ ಎತ್ತುವಿಕೆ ಮತ್ತು ಇಳಿಸುವಿಕೆ. ಎತ್ತುವಿಕೆ, ಇಳಿಸುವಿಕೆ. ನನ್ನ ಹೆಸರು ಸಿದ್ದೇಶ್ ಜಿ. ಶ್ರೀ ದ್ಯಾಂಬಲಾಂಬ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇವೆ. ಬಲ ಎಂದರೇನು ಎಂಬುದನ್ನು ಇನ್ನು 4 ಇದರಲ್ಲಿ ತೋರಿಸುತ್ತೇವೆ. ಒದೆಯುವುದು. ಅದಕ್ಕೂ ಒಂದು ಬಲವನ್ನು ತೋರಿಸಬೇಕು. ಬಾರಿಸುವುದು. ಹೊಡೆಯುವುದು. ನನ್ನ ಹೆಸರು ಯೋಗೇಶ. ನಾನು ಶ್ರೀ ದ್ಯಾಂಬಲಾಂಬ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ. ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಬಲಗಳು ಉಂಟಾಗುತ್ತವೆ. ಆಗ ವಸ್ತುವಿನ ಬಲ ದಿಕ್ಕಿನಲ್ಲಿ ಚಲಿಸುತ್ತದೆ. ನನ್ನ ಹೆಸರು ವಿಜಯ್. ನಾನು ಶ್ರೀ ದ್ಯಾಂಬಲಾಂಬ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. ನಾವು ಈಗ ಚಟುವಟಿಕೆ ಮಾಡುತ್ತಿರುವುದು ಬಲ ಮತ್ತು ಒತ್ತಡ. ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಬಲಗಳ ಫಲಿತ ಬಲ ಎರಡು ನಡುವಿನ ಬಲಗಳಲ್ಲಿ ವ್ಯತ್ಯಾಸವಾಗುತ್ತದೆ. ನಾವು ಈಗ ಮಾಡುತ್ತಿದ್ದೇವೆ. ಸಾಕು. ನನ್ನ ಹೆಸರು ರಮೇಶ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ದ್ಯಾಂಬಲಾಂಬ ಪ್ರೌಢಶಾಲೆ. ನಾವು ಮಾಡುತ್ತಿರುವ ಚಟುವಟಿಕೆ ಬಲದ ಪರಿಣಾಮಗಳು. ನಿಶ್ಚಲ ಇದ್ದ ವಸ್ತುಗಳು ಚಲಿಸುವಂತೆ ಮಾಡುತ್ತದೆ. ಮತ್ತೆ ಚಲಿಸುವ ವಸ್ತು. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ದ್ಯಾಂಬಲಾಂಬ ಪ್ರೌಢಶಾಲೆ ಹಿರೇಗುಂಟನೂರು. ಚಲಿಸುತ್ತಿರುವ ವಸ್ತುವಿಗೆ ಬಲವನ್ನು ಕೊಟ್ಟರೆ ಜವವು ಬದಲಾಗುತ್ತದೆ. ಜವ ಬದಲಾಗುತ್ತದೆ.
ಮುಗಿತಾ? ನನ್ನ ಹೆಸರು ಸಂಜನಾ. ಶ್ರೀ ಡ್ಯಾಂಬಲಾಂಬ ಪ್ರೌಢಶಾಲೆ 8ನೇ ತರಗತಿ ಓದುತ್ತಿದ್ದೇನೆ. ಬಲದ ಪರಿಣಾಮಗಳಲ್ಲಿ ಒಂದನ್ನು ಮಾಡುತ್ತಿದ್ದೇನೆ. ವಸ್ತುವಿಗೆ ಬಲವನ್ನು ಹಾಕಿದರೆ ಚಲನೆಯ ದಿಕ್ಕನ್ನು ಬದಲಾಯಿಸುತ್ತದೆ. ಅದು ಹೇಗೆ ಅಂತ ತೋರಿಸುತ್ತೇನೆ. ಎಸ್, ನೆಕ್ಸ್ಟ್. ನನ್ನ ಹೆಸರು ವನಿತಾ. ಶ್ರೀ ದ್ಯಾಮಲಾಂಬ ಪ್ರೌಢಶಾಲೆ 8ನೇ ತರಗತಿ ಓದುತ್ತಿದ್ದೇನೆ. ನಾನು ಬಲದ ಪರಿಣಾಮವನ್ನು ಮಾಡುತ್ತಿದ್ದೇನೆ. ವಸ್ತುವಿನ ಆಕಾರದಲ್ಲಿ ಬದಲಾವಣೆಯನ್ನು ಮಾಡಿ ತೋರಿಸುತ್ತೇನೆ. ಇದರೊಂದು ಬಲ ಉಂಟಾಗುತ್ತದೆ. ಬಲ ಪ್ರಯೋಗಿಸಿದಾಗ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದಾಗ ವಸ್ತುವಿನ ಆಕಾರ ಬದಲಾಗುತ್ತದೆ. ಹಾಂ, ಧನ್ಯವಾದಗಳು. ನನ್ನ ಹೆಸರು ಪಿ ಬಿಂದು. ಶ್ರೀ ದ್ಯಾಮಲಾಂಬ ಪ್ರೌಢಶಾಲೆ ಹಿರೇಗುಂಡನೂರಿನಲ್ಲಿ 8ನೇ ತರಗತಿ ಓದುತ್ತಿದ್ದೇನೆ. ನಾನು ಸಂಪರ್ಕ ಬಲದ ಚಟುವಟಿಕೆ ಮಾಡುತ್ತಿದ್ದೇನೆ. ಸಂಪರ್ಕ ಬಲ ಎಂದರೆ ಎರಡು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿದ್ದಾಗ ಉಂಟಾಗುವ ಬಲವನ್ನು ಸಂಪರ್ಕ ಬಲ ಎನ್ನುತ್ತೇವೆ. ಸಂಪರ್ಕ ಬಲದಲ್ಲಿ ಮೊದಲನೆಯದಾಗಿ ಸ್ನಾಯು ಬಲ ಎಂದರೆ ಮಾನವನ ಶರೀರದಲ್ಲಿರುವ ಸ್ನಾಯುಗಳಲ್ಲಿರುವಂತಹ ಬಲವೇ ಸ್ನಾಯು ಬಲ. ಸ್ನಾಯುಗಳಿಂದ ಉಂಟಾಗುವ ಬಲವನ್ನು ಸ್ನಾಯು ಬಲ ಎನ್ನುತ್ತೇವೆ. ನೋಡಿ, ನನ್ನ ಸ್ನಾಯುಗಳಿಂದ ನಾನು ಈ ಬ್ಯಾಗ್ಗಳನ್ನು ಎತ್ತುತ್ತಿದ್ದೇನೆ. ಧನ್ಯವಾದಗಳು. ನನ್ನ ಹೆಸರು ಪರಿಮಳ. ಶ್ರೀ ದ್ಯಾಮಲಾಂಬ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯನ್ನು ಓದುತ್ತಿದ್ದೇನೆ. ನಾನು ಸಂಪರ್ಕ ಬಲದ 2ನೇ ಉದಾಹರಣೆವಾದ ಘರ್ಷಣೆ ಎಂಬ ಚಟುವಟಿಕೆಯನ್ನು ಮಾಡುತ್ತಿದ್ದೇನೆ. ಹಾಂ, ಒಂದು ನಿಮಿಷ. ಹಾಂ, ಇದು ಬಟ್ಟೆಯ ಮೇಲೆ ಶೆಲ್ಲನ್ನು ಬೀಳುತ್ತಿದ್ದೇನೆ. ಎಷ್ಟು ದೂರ ಹೋಗುತ್ತದೆ ನೋಡೋಣ. ನೋಡಿ, ಎಷ್ಟು ದೂರ ಹೋಗಿದೆ. ಕಡಿಮೆ ದೂರ ಹೋಗಿದೆ. ನಾವು ಬಟ್ಟೆ ಇಲ್ಲದಂತೆ ಶೆಲ್ಲನ್ನು ಬಿಟ್ಟಾಗ ಬಹಳ ದೂರ ಹೋಯಿತು. ಬಟ್ಟೆ ಇದ್ದಾಗ ಕಡಿಮೆ ದೂರ ಹೋಯಿತು. ಯಾಕೆ? ಕಾರಣ ಏನು? ಅದಕ್ಕೆ ಕಾರಣ ಘರ್ಷಣೆ. ಓಕೆ. ನನ್ನ ಹೆಸರು ಸಿದ್ದಮ್ಮಾಜಿ. ಶ್ರೀ ದ್ಯಾಮಲಾಂಬ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯನ್ನು ಓದುತ್ತಿದ್ದೇನೆ. ವಿಷಯ ಸಂಪರ್ಕ ರಹಿತ ಬಲ. ಉದಾಹರಣೆಗೆ ಕಾಂತೀಯ ಬಲ. ಸಂಪರ್ಕ ರಹಿತ ಬಲ ಅಂದ್ರೆ ಏನಂತ ಹೇಳ್ಬೇಕು. ಸಂಪರ್ಕ ರಹಿತ ಬಲ ಎಂದರೆ ನನ್ನ ಹೆಸರು ಸಿದ್ದಮ್ಮಾಜಿ. ನಾನು ಈ ಶ್ರೀ ದ್ಯಾಮಲಾಂಬ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯನ್ನು ಓದುತ್ತಿದ್ದೇನೆ. ಸಂಪರ್ಕ ರಹಿತ ಬಲ ಎಂದರೆ ಎರಡು ವಸ್ತುಗಳು ಪರಸ್ಪರ ಸಂಪರ್ಕ ಇಲ್ಲದಿದ್ದಾಗ ಉಂಟಾಗುವ ಬಲವನ್ನು ಸಂಪರ್ಕ ರಹಿತ ಬಲ ಎನ್ನುವರು. ಉದಾಹರಣೆಗೆ ಕಾಂತೀಯ ಬಲ. ಕಾಂತೀಯ ಬಲವೆಂದರೆ ಕಬ್ಬಿಣದಂತಹ ವಸ್ತುಗಳನ್ನು ಆಕರ್ಷಿಸುವ ಬಲಕ್ಕೆ ಕಾಂತೀಯ ಬಲ ಎನ್ನುವರು. ಉತ್ತರ ಧ್ರುವ ಆಕರ್ಷಿಸುವುದಿಲ್ಲ ಮತ್ತು ಉತ್ತರ ಧ್ರುವ ದಕ್ಷಿಣ ಧ್ರುವ ಆಕರ್ಷಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ದೀಕ್ಷಿತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ದ್ಯಾಮಲಾಂಬ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ. ನಾನು ಇವಾಗ ಸಂಪರ್ಕ ರಹಿತ ಬಲಕ್ಕೆ ಸ್ಥಾಯಿ ವಿದ್ಯುತ್ ಬಲವನ್ನು ಉದಾಹರಣೆನ ಕೊಡ್ತೀನಿ. ಸ್ಥಾಯಿ ವಿದ್ಯುತ್ ಬಲ ಎಂದರೆ ಆವೇಶಪೂರಿತ ವಸ್ತುವು ಅಥವಾ ಆವೇಶ ತಟಸ್ಥ ವಸ್ತುವು ಒಂದು ವಸ್ತುವಿನ ಮೇಲೆ ಪ್ರಾಯೋಗಿಸುವ ಬಲವೇ ಸ್ಥಾಯಿ ವಿದ್ಯುತ್ ಬಲ. ಸ್ಥಾಯಿ ವಿದ್ಯುತ್ ಬಲಕ್ಕೆ ನಾನೊಂದು ಪ್ರಯೋಗ ಮಾಡಿ ತೋರಿಸ್ತೀನಿ. ಆ ಪ್ರಯೋಗಕ್ಕೆ ಬೇಕಾಗಿರೋ ಸಲಕರಣೆ ಯಾವುದು ಅಂದರೆ 2 ಸ್ಟ್ರಾ ಪೈಪ್ ಮತ್ತು ಒಂದು ದಾರ ಮತ್ತು ಒಂದು ಹಾಳೆ ಬೇಕು. ಒಂದು ಎಕ್ಸಸೈಸನ್ನು ನಾವು ತಗೋಬೋದು. ಈ 2 ಸ್ಟ್ರಾ ಪೈಪನ್ನು ಎರಡು ತುದಿಯನ್ನು ಕಟ್ ಮಾಡಿರಬೇಕು. ಮತ್ತು ಒಂದು ದಾರನ ಒಂದು ಸ್ಟ್ರಾ ಪೈಪ್ಗೆ ಕಟ್ಟಿ ಆ ಸ್ಟ್ರಾ ಪೈಪನ್ನು ಸ್ವತಂತ್ರವಾಗಿ ನಾನು ಬಿಟ್ಟಿದ್ದೀನಿ. ಈ ರೀತಿ ಬಿಡಬೇಕು. ಈ ರೀತಿಯಾಗಿ ಸ್ವತಂತ್ರವಾಗಿ ಆ ಸ್ಟ್ರಾ ಪೈಪ್ನ ಬಿಡಬೇಕು.
ಸ್ವತಂತ್ರವಾಗಿ ನಾನು ಈ ಸ್ಟಾಪ್ ಪೈಪ್ನ ಬಿಟ್ಟಿದ್ದೇನೆ. ಈ ರೀತಿ ಬಿಟ್ಟು ಇನ್ನೂ ಒಂದು ಸ್ಟಾಪ್ ಪೈಪ್ನ ಆಳೆ ಅಂತ ಅಂತಲ್ಲ, ಆ ಆಳೆಗೆ ಚೆನ್ನಾಗಿ ಅದಕ್ಕಿಂತ ಮುಂಚೆ ನಾನು ಇವಾಗ ಈ ಸ್ಟಾಪ್ ಪೈಪನ್ನು ಆ ಸ್ವತಂತ್ರವಾಗಿರೋ ಸ್ಟಾಪ್ ಪೈಪ್ಗೆ ಮುಟ್ಟಿಸ್ತೀನಿ. ನೋಡಿ, ಅದು ಆಕರ್ಷಣೆ ಮಾಡ್ತಿದೆ. ಈಗ ನಾನು ಆಳೆಗೆ ಮುಚ್ಚಿಬಿಟ್ಟು ಅದನ್ನು ಮುಟ್ಟಿಸ್ತೀನಿ. ಅದಕ್ಕಿಂತ ಚೆನ್ನಾಗ್ತದೆ. ಅದು ವಿಕರ್ಷಿಸುತ್ತಿದೆ. ನಾನು ಈಗ ಇದನ್ನ ಧನ್ಯವಾದಗಳು. ನನ್ನ ಹೆಸರು ಬಲೈಸಿ, 8ನೇ ತರಗತಿ ವಿದ್ಯಾರ್ಥಿ, ಶ್ರೀ ಜಾಂಬಲಾಂಬ ಪ್ರೌಢಶಾಲೆ. ನಾನು ಗುರುತ್ವಾಕರ್ಷಣೆ ಎಂದು ತಿಳಿಸಿಕೊಳ್ಳುತ್ತೇನೆ. ಗುರುತ್ವಾಕರ್ಷಣೆ ಎಂದರೆ ಭೂಮಿಯು ವಸ್ತುವಿನ ತಲೆಗಡೆಗೆ ಸೆಳೆಯುವುದರಿಂದ ಭೂಮಿಯು ಕಂಡು ಬೀಳುತ್ತದೆ. ಇದನ್ನು ಗುರುತ್ವಾಕರ್ಷಣ ಬಲ ಎಂದು ಅಥವಾ ಗುರುತ್ವಾಕರ್ಷಣೆ ಎಂದು ಕರೆಯುತ್ತೇವೆ. ಗುರುತ್ವಾಕರ್ಷಣೆ ಎಂದರೆ ಭೂಮಿಯು ವಸ್ತುವಿನ ತಲೆಗಡೆಗೆ ಸೆಳೆಯುವುದರಿಂದ ಅವುಗಳನ್ನು ಭೂಮಿಯ ಕಂಡು ಬೀಳುತ್ತದೆ. ಇದನ್ನು ಗುರುತ್ವಾಕರ್ಷಣ ಬಲ ಎಂದು ಕರೆಯುತ್ತೇವೆ. ನಾನು ಶ್ರೀ ಜಾಂಬಲಾಂಬ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದೇನೆ. 8ನೇ ತರಗತಿ ಓದುತ್ತಿದ್ದೇನೆ. ದ್ರವಗಳಲ್ಲಿ ಉಂಟಾಗುವ ಒತ್ತಡವನ್ನು ಮಾಡಿ ತೋರಿಸುತ್ತಿದ್ದೇನೆ. ಫಸ್ಟ್ನೇದಾಗಿ ಬಾಟ್ಲಿಯನ್ನು ತಗೊಂಡು 4 ರಂಧ್ರಗಳನ್ನು ಸಮನಾಗಿ ಮಾಡಿ ಅದರಲ್ಲಿ ನೀರನ್ನು ಹಾಕಿ ಒತ್ತಡ ಸಮನಾಗಿ ಇದ್ದಾಗ ನೀರು ಸಮವಾಗಿ ಸಮದೂರಗಳಲ್ಲಿ ಚಲಿಸುತ್ತದೆ. ಸಮದೂರಗಳಾಗಿ ಚಲಿಸುತ್ತದೆ. ಬಿಟ್ಟು ಕೈ ಬಿಟ್ಟು ಎತ್ತು ಬಾಟ್ಲಿ ಮ್ಯಾಕೆತ್ರಿ. ಹಂಗೆ ಇರಲಿ ಏನಾಗಲ್ಲ. ಒಂದೇ ದೂರ ಸಮನಾದ ದೂರವನ್ನು ಚಲಿಸುತ್ತೆ. ನೋಡಿ ಒತ್ತಡ ಸಮನಾಗಿರುತ್ತೆ. ಅರ್ಥ ಆಗ್ತದಲ್ಲ? ನೋಡಿ, ಎರಡು ಕಡೆ ಅಲ್ಲೂ ಕಡೆ ಒಂದೇ ಸಮಯ ನಿಂತ್ಕೊಳ್ಳುತ್ತೆ. ಹೌದಲ್ವಾ? ಹೇಳಪ್ಪ, ನಾನು ಬಿಡೋಂದ್ರೆ ಬಿಡ್ಬೇಕಿಲ್ಲಿ. ಶ್ರೀ ಜಾಂಬಲಾಂಬ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದೇನೆ. ನಾನು ದ್ರವಗಳಿಂದ ಉಂಟಾಗುವ ಒತ್ತಡದ ಬಗ್ಗೆ ಚಟುವಟಿಕೆ ಮಾಡಿ ತೋರಿಸುತ್ತಿದ್ದೇನೆ. ನನ್ನ ಹೆಸರು ಗಿರೀಶ. ಶ್ರೀ ಜಾಂಬಲಾಂಬ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದೇನೆ. ದ್ರವಗಳಲ್ಲಿ ಉಂಟಾಗುವ ಒತ್ತಡದ ಬಗ್ಗೆ ಪ್ರಯೋಗ ಮಾಡಿ ತೋರಿಸುತ್ತಿದ್ದೇನೆ. ಅದಕ್ಕೆ ಬೇಕಾಗುವ ವಸ್ತುಗಳು ಹೇಳು. ಇದಕ್ಕೆ ಬೇಕಾಗಿರೋ ವಸ್ತು, ಒಂದು ಬಾಟ್ಲಿ ತಗೋಬೇಕು. ಅದಕ್ಕೆ 3 ಬೇರೆ ದೂರಗಳಲ್ಲಿ ಬೇರೆ ಅಂತರಗಳಲ್ಲಿ 3 ತೂತುಗಳನ್ನು ಮಾಡಬೇಕು. ಈ ರಂಧ್ರಗಳನ್ನು ಬಿಟ್ಟಾಗ ನೀರು ಎಲ್ಲ ರಂಧ್ರಗಳಲ್ಲಿ ಒಂದೇ ಮಟ್ಟಕ್ಕೆ ಹೋಗ್ತಾರಲ್ಲ. ಮೇಲಿನ ರಂಧ್ರದ ಏನಾಗ್ತಿರುತ್ತೆ, ಕಡಿಮೆ ಒತ್ತಡ ಇರುತ್ತೆ. ಮೇಲಿನ ರಂಧ್ರದಲ್ಲಿ ಕಡಿಮೆ ದೂರ ಹೋಗ್ತಿರುತ್ತೆ, ಕೆಳಗಿನಲ್ಲಿ ಭಾಳ ದೂರ ಹೋಗ್ತಿರುತ್ತೆ. ಯಾಕೆ? ಕೆಳಗಿನ ರಂಧ್ರ ಭಾಳ ಹೆಚ್ಚಿನ ಒತ್ತಡವನ್ನು ಅನುಭವಿಸುತ್ತೆ, ಮೇಲಿನ ರಂಧ್ರ ಕಡಿಮೆ ಒತ್ತಡ ಅನುಭವಿಸುತ್ತೆ. ಇಷ್ಟು ಹೇಳಬೇಕು. ಆಯಿತಾ? ಶುರು ಮಾಡೋಣ. ಬಿಡ್ತೀರಾ? ಬಿಡಿ. ನೋಡಿ ರಂಧ್ರ ನೋಡಿ, ಸ್ಪೀಡ್ ನೋಡಿ, ಅದನ್ನು ಏನಾಗ ವರ್ಷಗಳಂತೆ ಸ್ವಲ್ಪ ಬಾಟ್ಲಿ ಮ್ಯಾಕೆತ್ರಿ. ನೋಡಿ ತೋರಿಸ್ರಿ. ನೋಡಿ ಅರ್ಥ ಆಗ್ತದ? ಒಂದೊಂದು ದೂರ ಹೋಗ್ತೈತೆ ನೋಡ್ರಿ. ಅರ್ಥ ಆಗ್ತಿದೆಯಲ್ಲ? ಗೊತ್ತಾಯ್ತಲ್ಲ ಇದು? ನನ್ನ ಹೆಸರು ತಿಪ್ಪೇಸ್ವಾಮಿ. ಶ್ರೀ ಜಾಂಬಲಾಂಬ ಹೈಸ್ಕೂಲ್ 8ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ಶ್ರೀ ಜಾಂಬಲಾಂಬ ಪ್ರೌಢಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದೇನೆ. ನಾವು ದ್ರವಗಳಿಂದ ಉಂಟಾಗುವ ಒತ್ತಡದ ಬಗ್ಗೆ ಚಟುವಟಿಕೆ ಮಾಡಿ ತೋರಿಸುತ್ತೇವೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಬಾಟಲ್, 2 ಬಲೂನ್, ನೀರು.
ಇದು ಎತ್ತರ ಜಾಸ್ತಿ ಇದೆ ಅದಕ್ಕೆ ಒತ್ತಡನೂ ಜಾಸ್ತಿ ಇದೆ. ಇದು ಎತ್ತರ ಕಡಿಮೆ ಇದೆ ಅದಕ್ಕೆ ಒತ್ತಡನೂ ಕಡಿಮೆ ಇದೆ. ಧನ್ಯವಾದಗಳು. ಇದುವರೆಗೂ ನಾವು ಬಲ ಮತ್ತು ಒತ್ತಡ ಅಧ್ಯಾಯದ ಪ್ರಾಯೋಗಿಕ ಚಟುವಟಿಕೆಗಳಾಗಿರ್ತಕ್ಕಂಥ ಬಲದ ಪರಿಕಲ್ಪನೆ, ಬಲದ ಪರಿಣಾಮಗಳು, ಸಂಪರ್ಕ ಬಲ ಮತ್ತು ಸಂಪರ್ಕರಹಿತ ಬಲ, ದ್ರವಗಳಲ್ಲಿ ಉಂಟಾಗುವ ಒತ್ತಡಗಳ ಬಗ್ಗೆ ನಾವು ಚಟುವಟಿಕೆಗಳನ್ನು ಮಾಡಿ ತೋರಿಸಿ ಅರ್ಥ ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.